ಎಂಟನೇ ಸಂಜೀವಿನಿ ಬರ್ಡಿಂಗ್ ಟ್ರೈಲ್ ಕಳೆದ 8 ವರ್ಷಗಳಿಂದ ಸತತವಾಗಿ ಸಂಜೀವಿನಿ ಟ್ರಸ್ಟ್ ವತಿಯಿಂದ ಪಕ್ಷಿ ವೀಕ್ಷಣೆಯ ಕಾರ್ಯಕ್ರಮ ಸಂಜೀವಿನಿ ಬರ್ಡಿಂಗ್ ಟ್ರೈಲ್ ಆಯೋಜಿಸಲಾಗ್ತಾ ಇದೆ. ಈ ವರ್ಷವೂ ಕುಂಬಾರವಾಡದ ಕಾಟೇಲ ಗ್ರಾಮದಲ್ಲಿ ಅತಿ ಉತ್ಸಾಹದಿಂದ ನಡೆಯಿತು. ಬಿಜಿವಿಎಸ್ ಕಾಲೇಜು, ಮೊರಾರ್ಜಿ ವಸತಿ ಶಾಲೆಗಳ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಸೇರಿದಂತೆ ಸುಮಾರು 75 ಜನ ಪಕ್ಷಿ ವೀಕ್ಷಣೆಯನ್ನ ಮಾಡಿದ್ದಾರೆ. ಸುಮಾರು 45 ಜಾತಿಯ ಪಕ್ಷಿಗಳು ನೋಡುವ ಭಾಗ್ಯ ಎಲ್ಲರಿಗೂ ಸಿಕ್ಕಿತು. ಜೊಯ್ಡಾ ತಾಲೂಕು ಒಂದು ಅಘೋಷಿತ ಪಕ್ಷಿಧಾಮ. ಈವರೆಗೂ ಸುಮಾರು 350 ಜಾತಿಯ ಪಕ್ಷಿಗಳು ದಾಖಲು ಆಗಿವೆ. ಜಗತ್ತಿನಲ್ಲಿ ಅಪರೂಪವಾಗ್ತಾ ಇರುವ ಮತ್ತು ವಿನಾಶದ ಅಂಚಿನಲ್ಲಿರುವ ಅನೇಕ ಪ್ರಭೇದಗಳು ಇಂಡಿಯನ್ ವಲ್ಚರ್, ಮಲಬಾರ್ ಪೈಡ್ ಹಾರ್ನ್ಬಿಲ್, ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್, ಫಾರೆಸ್ಟ್ ರೋಲೆಟ್, ನೀಲಗಿರಿ ಫ್ಲಕ್ಚಕ್ಕರ್ ಇಲ್ಲಿ ಕಾಣಸಿಗುತ್ತವೆ. ರಿವರ್ಟನ್, ಶ್ರೀಲಂಕನ್ ಫ್ರಾಗ್ ಮೌತ್ ಮುಂತಾದ ಜಗತ್ತಿನ ಅನೇಕ ಪ್ರಭೇದಗಳು ಅನುಕೂಲ ಹವಾಮಾನ ಹಾಗೂ ಆಹಾರಕ್ಕಾಗಿ ಸ್ಥಳಾಂತರಗೊಳ್ಳುತ್ತವೆ. ವಿಶ್ವ ಪ್ರವಾಸೋದ್ಯಮದಲ್ಲಿ ಒಂದು ವಿಶೇಷ ಆಕರ್ಷಣೆಯಾಗಿ ಹೊರಹೊಮ್ಮುತ್ತಾ ಇರುವ ಜೊಯ್ಡಾ ಜಲಕ್ರೀಡೆಯ ಜೊತೆಯಲ್ಲಿ ಪಕ್ಷಿ ವೀಕ್ಷಣೆಯಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಲಿದೆ. ಆದ್ದರಿಂದ ಇಂಥ ಕಾರ್ಯಕ್ರಮಗಳ ಆಯೋಜನೆ ಪ್ರಶಂಸನೀಯ. ವೈಶಿಷ್ಟ್ಯಪೂರ್ಣವಾದ ಈ ಕಾರ್ಯಕ್ರಮದಲ್ಲಿ ಪುಣೆಯ ಎಚ್.ವೈ. ದೇಸಾಯಿ ಕಾಲೇಜಿನ ಅಧ್ಯಾಪಕರಾದ ಪ್ರಾಜಕ್ತ ಡಿಂಬಳೆ, ವಿದ್ಯಾರ್ಥಿಗಳಾದ ಅಭಿಷೇಕ್ ಮಾನೆ, ಓಂಕಾರ್ ಹರಳ, ಋತುಜಾ ಪಾಟೀಲ್, ಪ್ರತೀಕ್ಷಾ ಮಕಾನೆ, ಗೋವಾದ ಚೌಗಲೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ. ಸಂದೇಶ್ ಗಾವಸ್, ಹನುಮಾನ್ ಗಾವಸ್, ಪಕ್ಷಿ ಪ್ರೇಮಿಗಳಾದ ಪುಣೆಯ ಧನಂಜಯ್ ಮುಖೇಕರ್, ಧಾರವಾಡದ ಸಂತೋಷ್ ಇನಾಮದಾರ್ ಪಕ್ಷಿ ವೀಕ್ಷಣೆಯಲ್ಲಿ ಭಾಗವಹಿಸಿದರು. ಪಕ್ಷಿ ವೀಕ್ಷಣೆಯ ನಂತರ ವನಭೋಜನ ನಡೆಯಿತು. ಸಂಜೀವಿನಿ ಸೇವಾ ಟ್ರಸ್ಟ್ ಹಾಗೂ ಕೈಗಾ ಬರ್ಡರ್ಸ್ ಕಾರ್ಯಕ್ರಮದ ಸಂಯೋಜನೆ ಮಾಡಿದರು. ಸಮಾರೋಪ ಕಾರ್ಯಕ್ರಮದಲ್ಲಿ ಸಂಜೀವಿನಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಸುನಿಲ್ ದೇಸಾಯಿ, ವಿಜಯವಾಣಿ ಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ಪ್ರಕಾಶ್ ಶೇಟ್, ಕೃಗಾ ಬರ್ಡರ್ಸ್ ತಂಡದ ದಿನೇಶ್ ಗಾಂವ್ಕರ್, ಮೊರಾರ್ಜಿ ವಸತಿ ಶಾಲೆಯ ಶಿಕ್ಷಕರಾದ ಬಸವರಾಜ ಮಾತನಾಡಿದರು. ವಿದ್ಯಾರ್ಥಿಗಳ ಪರವಾಗಿ ರಶ್ಮಿ ರೇಡ್ಕರ್, ಪ್ರಾಂಜಲ್ ರೇವಣ್ಕರ್, ಬಬಿತಾ ಕುಂಬಳಗಾಕರ್ ಕಾರ್ಯಕ್ರಮದ ಬಗೆಗಿನ ಅನುಭವ ಹಂಚಿಕೊಂಡರು. ಕೊನೆಯಲ್ಲಿ ರವಿ ರೇಡ್ಕರ್ ಮಾತನಾಡುತ್ತಾ ಮಾನವನ ಜೀವನದಲ್ಲಿ ಪಕ್ಷಿಗಳ ಮಹತ್ವ, ಪಕ್ಷಿಗಳ ಸಂರಕ್ಷಣೆ ಎಷ್ಟು ಮುಖ್ಯ, ಪಕ್ಷಿ ವೀಕ್ಷಣೆಯಲ್ಲಿ ಹೇಗೆ ಕರಿಯರ್ ಮಾಡಬಹುದು ಎಂದು ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದ್ದಾರೆ. ಆದಿತ್ಯ ರೇಡ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾಳಿ ಬ್ರಿಗೇಡ್ನ ಸಮೀರ್ ಮುಜಾವರ್, ರಾಜೇಂದ್ರ ಮೇಟಿ, ಪ್ರಭಾಕರ್ ನಾಯಕ್, ವ್ಯಾಪಾರಸ್ಥರ ಸಂಘದ ರಫೀಕ್ ಕಾಜಿ, ಕಾಳಿ ಪ್ರವಾಸೋದ್ಯಮ ಸಂಘದ ಅಧ್ಯಕ್ಷರಾದ ವಿನಯ್ ದೇಸಾಯಿ, ಕೈಗಾ ಬರ್ಡರ್ಸ್ ತಂಡದ ಹರೀಶ್ ಕೆ, ಪ್ರಶಾಂತ್ ಸಂಪತ್, ಅರಣ್ಯ ಇಲಾಖೆಯ ಹನುಮಂತ, ಸಂಜೀವಿನಿ ಸಿಬ್ಬಂದಿಗಳಾದ ಜಯಂತ್ ಗಾವ್ಡ, ಡಾ. ಗಣೇಶ್, ಶ್ರೀಪಾದ ನಾಗಮಣಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್ ಮಧುರೆಡ್ಡಿ, ಎನ್ಕೆಎಸ್ ಟಿವಿ4 ಜೊಯ್ಡಾ.